ಕೂಡ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಗ್ಯಾಲರಿನಲ್ಲೂ ಮಹಿಳೆಯರನ್ನ ಇನ್ವೈಟ್ ಮಾಡಿದ್ದಾರೆ. ನಮ್ಮ ಕ್ಯಾಂಟೀನ್ ನಲ್ಲಿ, ಯಾವ MP ಕ್ಯಾಂಟೀನ್ ಅಲ್ಲಿ ಅಲ್ಲೂ ಕೂಡ ಮಹಿಳೆಯರಿದ್ದಾರೆ. ಎಂಟೈರ್ ಪಾರ್ಲಿಮೆಂಟ್ ಪ್ರಿಮೈಸಸ್ ನಲ್ಲಿ ಮಹಿಳೆಯರಿದ್ದಾರೆ. ಇದೇನು ಹೈಪ್ ಮಾಡಬೇಕಾಗಿದೆ ಬಿಜೆಪಿ ಅವರಿಗೆ. ಪ್ರತಿಯೊಬ್ಬ MP ಕೂಡ ಸುಮಾರು 15ರಿಂದ 20 ಮಹಿಳಾ ರೆಪ್ರೆಸೆಂಟೇಟಿವ್ಸ್ ನ ಕರೆಸಬೇಕು ಅಂತ ಅವರೆಲ್ಲ ಬಂದು ಓಡಾಡ್ತಾ ಇದ್ದಾರೆ. ಸೊ ಇದು 2 ದಿನದ ಚರ್ಚೆಯಲ್ಲಾಯ್ತು. ಆಮೇಲೆ 2ನೇ ದಿನ ರಾತ್ರಿ ಬಿಲ್ ನ ಪಾಸ್ ಮಾಡುವಾಗ ಸಾಕಷ್ಟು ವಿರೋಧ ಪಕ್ಷದಲ್ಲಿರೋರ್ನ ರೀಚ್ ಔಟ್ ಮಾಡಿದ್ದಾರೆ. ಅದನ್ನು ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ನೀವು. ಸಮಾಜವಾದಿ ಪಾರ್ಟಿ ಆಯ್ತು, TMC ಅವರಾಯ್ತು, ಮತ್ತೆ DMK ಅವರೆಲ್ಲ ರೀಚ್ ಮಾಡ್ಲಿಕ್ಕೂ ಟ್ರೈ ಮಾಡಿದ್ದಾರೆ ಅಂತ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಸೊ ಅದು ಒಂದು ಮಾಡಿದ್ದಾರೆ. ಸೊ ಅವ್ರಿಗೇನು ಎಲೆಕ್ಷನ್ ನಡೀತಾ ಇದೆ, ಬರೋದಿಲ್ಲ, ಹಾಗಾಗಿ ಒಂದಲ್ಲ ಒಂದು ರೀತಿಯಿಂದ ಪಾಸ್ ಆಗ್ಬೋದು ಅಂತ ಅವ್ರಿಗೆ ಸಂಪೂರ್ಣ ಒಂದು ರೀತಿಯಾದ ವಿಶ್ವಾಸ ಇತ್ತು ಅಂತ ಹೇಳ್ಬೋದು. ಆಮೇಲೆ ಬಿಲ್ ಪಾಸ್ ಮಾಡಿದ್ದಾಗ 2/3 ಮೆಜಾರಿಟಿ ಇರಲಿಲ್ಲ ಅವರಿಗೆ. ಸೊ ನಮ್ಮ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಿಲ್ ಇದರಲ್ಲಿ, ಅಪೋಸಿಷನ್ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷದವರು. ಆಮೇಲೆ ಬಿಲ್ ಪಾಸ್ ಆಗ್ಲಿದ ಮೇಲೆ ಅದು ಇನ್ನೊಂದು ರೀತಿಯಂತಹ ಅವಮಾನ ಆದಂಗಾಗಿದೆ. ಯಾಕಂದ್ರೆ ಈಗ 11ನೇ ವರ್ಷ ಇದು NDA ಅಲಯನ್ಸ್ ಇಂದು ಸಂಪೂರ್ಣ ಮೆಜಾರಿಟಿ ಇತ್ತು ಅವರಿಗೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಈ ಥರ್ಡ್ ಟರ್ಮ್ ಅಲ್ಲೂ ದೇ ಹ್ಯಾವ್ ಅ ಗುಡ್ ಮೆಜಾರಿಟಿ. 400 ಪಾರ್ ಅಂತೂ ಆಗಿಲ್ಲ. ಸೊ ಆದ್ರಿಂದ 400 ಪಾರ್ ಆಗಿದ್ರೆ ಅವರು ಇಮಿಡಿಯೇಟ್ಲಿ ನಮ್ಮನ್ನ ಲೆಕ್ಕಕ್ಕೆ ತಗೊಳ್ತಾ ಇರಲಿಲ್ಲ. ಪ್ರತಿಯೊಬ್ಬ ಪಕ್ಷದ ಪ್ರತಿನಿಧಿ, ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ರಾಜ್ಯಸಭಾ, ಯಾರ ಮಾತಿಗೂ ಅವರು ಒಂದು ಕನ್ಸಿಡರ್ ಮಾಡ್ತಾ ಇಲ್ಲ. ಎಷ್ಟೋ ಬಿಲ್ನ ನಾವಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಳ್ತೀವಿ, ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ 2/3 ಮೆಜಾರಿಟಿ ಸಿಗ್ಬೇಕಾಗಿತ್ತು, ಅದು ಆಗಲಿಲ್ಲ ಅನ್ನೋದು ಅವ್ರಿಗೆ ದೊಡ್ಡ ತಲೆಬಿಸಿ ಆಗಿದೆ. ಈಗ ಅವತ್ತಿನ ದಿನ ಕೂಡ ನಾವು ಬಿಲ್ ಪಾಸ್ ಆಗದೆ ಇರೋ ಸಮಯದಲ್ಲಿ ಡಿಲಿಮಿಟೇಷನ್ ಬಿಲ್ನ ನಾವು ರಿಜೆಕ್ಟ್ ಮಾಡೋದು. ಮೊದಲನೇದಾಗಿ ವಿಮೆನ್ಸ್ ರಿಸರ್ವೇಶನ್ ಆಕ್ಟ್ ಆಲ್ರೆಡಿ ಪಾಸ್ ಆಗಿದೆ. ಇವತ್ತು ನಾವು ಇಂಡಿಯಾ ಒಕ್ಕೂಟ ಏನ್ ರಿಜೆಕ್ಟ್ ಮಾಡಿದೆ ಅಂದ್ರೆ ಡಿಲಿಮಿಟೇಷನ್ ಬಿಲ್ ನ ರಿಜೆಕ್ಟ್ ಮಾಡಿದೀವಿ ನಾವು. ಅವತ್ತು ಕೂಡ ಎಲ್ಲ ಮಹಿಳಾ MPs ರಾತ್ರಿ ಸುಮಾರು ತಡರಾತ್ರಿ ಆಗಿತ್ತು, 8:30, 9 ಆಗಿತ್ತು ಅನ್ಸುತ್ತೆ, ಎಲ್ಲರೂ ಬಂದು ಪ್ಲಕಾರ್ಡ್ಸ್ ಎಲ್ಲ ರೆಡಿ ಇತ್ತು ಆಗ್ಲೇ. ಇಂಡಿಯಾ ಒಕ್ಕೂಟದವರು ಮಹಿಳಾ ವಿರೋಧಿಗಳು, ಕಾಂಗ್ರೆಸ್ನವರು ಮಹಿಳಾ ವಿರೋಧಿಗಳು ಅಂತ. ಸೊ ಎಷ್ಟು ಸ್ಟ್ರಾಟಜಿಕಲಿ ಪ್ಲಾನ್ ಮಾಡಿದ್ದಾರೆ ಎಂಟೈರ್ ಈವೆಂಟ್ ನ. ಮತ್ತೆ ಪ್ರಧಾನಮಂತ್ರಿಗಳು ಕೂಡ ಒಂದು ಭಾಷಣ ಮಾಡಿದರು, ಇಡೀ ದೇಶವನ್ನ ಉದ್ದೇಶಿಸಿ ಅವರು ಕೂಡ